ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಇವತ್ತು ನಾವು IPOs ಯಾವೆಲ್ಲ ಲಿಸ್ಟ್ ಆಗಿದ್ದಾವೆ, ಅದು ಹೆಂಗೆ ಪರ್ಫಾರ್ಮ್ ಮಾಡಿದಾವೆ ಆನ್ ಲಿಸ್ಟಿಂಗ್ ಡೇಟ್ ಅಂತ ನಾವು ನೋಡೋಣ. ಸೊ ಯಾವೆಲ್ಲ ನಾವು ಕರಿತೀವಲ್ಲ, ದೊಡ್ಡ ದೊಡ್ಡ IPO ಬಂದಿದೆ, ಸೊ ಇದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸಜೆಷನ್ಸ್ ಎಲ್ಲ ನಮಗೆ ಕೊಡ್ತಾರೆ. ಅಂದ್ರೆ ಈ ಕಂಪ್ನೀಸ್ ಎಲ್ಲ ದೊಡ್ಡ ಕಂಪ್ನೀಸ್ ಆಗಿರುತ್ತೆ. ಆ ಕಂಪ್ನೀಸ್ ಏನು ಇಶ್ಯೂ ಸೈಜ್ ನಿಮ್ಗೆ ತುಂಬಾ ದೊಡ್ಡದಾಗಿರುತ್ತೆ. ಅಂದ್ರೆ ಕ್ರೋರ್ಸ್ ಟುಗೆದರ್ ಅಮೌಂಟ್ ಅಲ್ಲಿ ಅವರು ಇಶ್ಯೂಸ್ ಮಾಡಿರ್ತಾರೆ. ಆ ಕಂಪ್ನಿಯಲ್ಲಿ ಏನಾದ್ರು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆನ್ ಲಿಸ್ಟಿಂಗ್ ಡೇಟ್ ನಿಮ್ಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆನಾ ಪರ್ಫಾರ್ಮ್ ಮಾಡಿಲ್ಲ ಅಂತ ನೀವು ಇಲ್ಲಿ ತಿಳ್ಕೊಬಹುದು. ಸೊ ನಮ್ಗೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ. ಸೊ ಯಾವೆಲ್ಲ ಕಂಪನಿ ನಮ್ಗೆ ದೊಡ್ಡ ಕಂಪನಿ ಇದಾವೆ ಅಂತ ನಾವು ಇವಾಗ ಹೇಳ್ಕೊಂತೀವಲ್ಲ, ಸೊ ಆ ಕಂಪನಿ ಲಿಸ್ಟಿಂಗ್ ಡೇಟಿನ ಎಷ್ಟೆಲ್ಲ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ನಾವು ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ಬೋದು. ಸೊ ಫಸ್ಟ್ ಇನಿಷಿಯಲಿ ನಾವು 2007 ಇಂದ 2024 ತನಕನೂ ಕೂಡ ನಮ್ಗೆ ಡೇಟಾ ಸಿಗ್ತಾ ಇದೆ. ಸೊ 2007 ಇಂದ ನಮ್ಗೆ ಯಾವೆಲ್ಲ DLF ಇಸ್ ವೆರಿ ಬಿಗ್ ಕಂಪನಿ. ಇಶ್ಯೂ ಸೈಜ್ ಏನಿತ್ತು ಅಂತಂದ್ರೆ 9187 ಕ್ರೋರ್ಸ್ ನಮ್ಗೆ ಇದು ಮಾಡಿದ್ದಾರೆ. ಆನ್ ಲಿಸ್ಟಿಂಗ್ ಡೇ ನಮ್ಗೆ ಡೈರೆಕ್ಟ್ಲಿ 8.58% ನಮಗೆ ರಿಟರ್ನ್ ಕೊಟ್ಟಿದೆ. ಅಂದ್ರೆ ನೀವೇನಾದ್ರೂ IPO ಅಪ್ಲೈ ಮಾಡಿದ್ರೆ 2007 ಅಲ್ಲಿ DLF ಅಲ್ಲಿ ವಿತಿನ್ 1 ವೀಕ್ ಅಲ್ಲಿ ಲಿಸ್ಟ್ ಆಗಿದ್ದನೇ ನಿಮ್ಗೆ 8.58% ನಮ್ಗೆ ರಿಟರ್ನ್ ಕೊಟ್ಟಿದೆ ಆನ್ ಲಿಸ್ಟಿಂಗ್ ಡೇಟ್. ನಾನು ಹೇಳ್ತಾ ಇರೋದು ಇವಾಗ ಪರ್ಫಾರ್ಮ್ ಮಾಡ್ತಿರೋದಲ್ಲ, ಆನ್ ಲಿಸ್ಟಿಂಗ್ ಡೇಟ್. ಅದೇ ರೀತಿ ನಮ್ಗೆ ಝೊಮ್ಯಾಟೊ 2021 ನಲ್ಲಿ ನಮ್ಗೆ ಲಿಸ್ಟ್ ಆಗಿದೆ. ಸೊ 21 ನಲ್ಲಿ 9375 ಕ್ರೋರ್ ನಮ್ಗೆ ಇನ್ವೆಸ್ಟ್ಮೆಂಟ್ ಕೇಳಿದ್ದಾರೆ. ಆನ್ ಲಿಸ್ಟಿಂಗ್ ಡೇಟ್ ನಮ್ಗೆ 65.9% ರಿಟರ್ನ್ ಕೊಟ್ಟಿದೆ. ಸೊ ವಿಚ್ ಇಸ್ ವೆರಿ ಗುಡ್ ರಿಟರ್ನ್ ಆನ್ ಝೊಮ್ಯಾಟೊ. ಅಂಡ್ ಆಲ್ಸೋ ನೆಕ್ಸ್ಟ್ NIA 2017 ಅಲ್ಲಿ SBI, GIC, ರಿಲಯನ್ಸ್ ಪವರ್. ಸೊ ಓವರ್ ಆಲ್ ನಾವು ಪರ್ಫಾರ್ಮೆನ್ಸ್ ನೋಡಿದ್ರೆ ಹೈಯೆಸ್ಟ್ ಕಂಪ್ನಿ, ದೊಡ್ಡ ಕಂಪ್ನಿ ನಾವು ಏನಂತೀವಲ್ಲ, ಈ 2007 ಇಂದ 2024 ತನಕ ನಮ್ಗೆ ಏನೇನ್ ಲಿಸ್ಟ್ ಆಗಿದಾವಲ್ಲ, ಅದರಲ್ಲಿ ನಮ್ಗೆ ಒಂದ್ 10 ಕಂಪ್ನೀಸ್ ಅಲ್ಲಿ ನಮ್ಗೆ 3 ಕಂಪ್ನೀಸ್ ಮೇಜರ್ ಆಗಿ ನಮ್ಗೆ ಜಾಸ್ತಿ ರಿಟರ್ನ್ ಕೊಟ್ಟಿರೋದು ಆನ್ ಅ ಲಿಸ್ಟಿಂಗ್ ಡೇಟ್. ಅಂದ್ರೆ ನೀವು ಇದರಿಂದ ತಿಳ್ಕೊಬಹುದು ಎಂತ ದೊಡ್ಡ ಕಂಪ್ನಿ ಆಗಿದ್ರು ಕೂಡ, ಸೊ ಅದಕ್ಕೇನಾದ್ರೂ ನಿಮ್ಗೆ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಜನ ಯಾರು ಇಷ್ಟ ಪಡ್ತಿಲ್ಲ ಅಂತಂದ್ರೆ ಆ ಕಂಪ್ನಿ ಲಿಸ್ಟಿಂಗ್ ದಿನ ಹೈಯೆಸ್ಟ್ ಲಿಸ್ಟಿಂಗ್ ಆಗೋದಿಲ್ಲ. ಸೊ ಇದನ್ನೊಂದು ತಿಳ್ಕೊಳ್ಳಿ. IPO ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಆ ಕಂಪ್ಲೀಟ್ ಏನು ಅದ್ರ ಬ್ಯಾಲೆನ್ಸ್ ಶೀಟ್ ನೆಲ್ಲ ಸ್ಟಡಿ ಮಾಡ್ಬೇಕಂದ್ರೆ ಕಂಪನಿ ಹೆಸರು ಚೆನ್ನಾಗಿರುತ್ತೆ, ಬಟ್ ಕಂಪನಿ ಒಳಗಡೆ ಪ್ರಾಫಿಟ್ ಮಾಡ್ತಾ ಇದೆನಾ, ಲಾಸ್ ಮಾಡ್ತಾ ಇದೆನಾ, ಸೇಲ್ಸ್ ಹೆಂಗಿದೆ, ಅದನ್ನೆಲ್ಲ ನೀವು ನೋಡ್ಬೇಕಾಗುತ್ತೆ. ಯಾಕೆಂತಂದ್ರೆ ಯಾರು ಕೂಡ ಅದನ್ನೆಲ್ಲ ಗಮನಿಸಲ್ಲ. ಜಸ್ಟ್ ಕಂಪನಿ ಹೆಸರು ಕೇಳ್ತಾರೆ, ಓಕೆ ಇದು ಬ್ರ್ಯಾಂಡ್ ಇದೆ ಅಂತ ತಕ್ಷಣ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, IPO ಅಪ್ಲೈ ಮಾಡ್ತಾರೆ. ಸೊ ಈ ತಪ್ಪನ ಯಾರೇ ಕೂಡ ಮಾಡಕ್ ಹೋಗ್ಬಿಡಿ. ಬಿಕಾಸ್ ಇಲ್ಲಿ ನಮ್ಗೆ ಡೇಟಾ ತೋರಿಸ್ತಾ ಇರೋದು ಆಲ್ಮೋಸ್ಟ್ 10 ಕಂಪನೀಸ್ ಅಲ್ಲಿ ಓನ್ಲಿ 3 ಕಂಪನೀಸ್ ನಮ್ಗೆ ಮೇಜರ್ ರಿಟರ್ನ್ಸ್ ಕೊಟ್ಟಿದ್ದೇವೆ ಆನ್ ಲಿಸ್ಟಿಂಗ್ ಡೇಟ್. ಉಳ್ಕಿದ್ದೆಲ್ಲ ನಮ್ಗೆ ನೋಡಿ 7% ರಿಟರ್ನ್. ಹುಂಡೈ ರೀಸೆಂಟ್ ಆಗಿ IPO ಆಗಿರೋದು. LIC ನಮ್ಗೆ 7.75% ನೆಗೆಟಿವ್ ಇದೆ. ಅದೇ ರೀತಿ ಪೇಟಿಎಂ ನಮ್ಗೆ 20% ಡೌನ್ ಆಗಿದೆ. ನೆಕ್ಸ್ಟ್ ರಿಲಯನ್ಸ್ ಪವರ್ 79, GIC 4.5, SBI ಕಾರ್ಡ್ 7.5, NIA, ಝೊಮ್ಯಾಟೊ ಮತ್ತೆ DLF ಮತ್ತೆ ಕೋಲ್ ಇಂಡಿಯಾ ಮಾತ್ರ ನಿಮ್ಗೆ ಹೈಯೆಸ್ಟ್ ರಿಟರ್ನ್ ಕೊಟ್ಟಿರೋದು. ಮ್ಯಾಕ್ಸಿಮಮ್ ಎಲ್ಲ ನಿಮ್ಗೆ ಲಿಸ್ಟಿಂಗ್ ದಿನನೇ ನೆಗೆಟಿವ್ ರಿಟರ್ನ್ ಕೊಟ್ಟಿರೋದು. ಹಂಗಂತ ಮಾತ್ರಕ್ಕೆ ಇಲ್ಲಿ ಹೈಯೆಸ್ಟ್ ರಿಟರ್ನ್ ಕೊಟ್ಟಿದೆ, ಇದರಲ್ಲಿ ಕವರ್ ಅಪ್ ಮಾಡ್ಬೋದಲ್ಲ ಅಂತ ನೀವು ಹೇಳ್ತೀರಾ. ಬಟ್ ಎಲ್ಲಾ IPOs ಕೂಡ ನಿಮ್ಗೆ ಸಿಗೋದಿಲ್ಲ. ಪ್ರತಿಯೊಂದು IPO ಕೂಡ ನೀವು ಅಪ್ಲೈ ಮಾಡಿದ್ರು ಕೂಡ ಇದು ಎಲ್ಲ ಸಿಕ್ಕರೆ ಮಾತ್ರ ನೀವು ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರ್ತೀರ. ಯಾಕಂದ್ರೆ ಇಲ್ಲಿ ಇದು ಮಾಡಿದ್ರೆ, ಇದೆಲ್ಲ ನೆಗೆಟಿವ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಓಕೆ ಅಂತ ಅನ್ಸುತ್ತೆ. ಬಟ್ ಪ್ರತಿಯೊಂದು IPO ನಿಮ್ಗೆ ಸಿಗದೆ ಇರೋದ್ ಕಾರಣ ನಿಮ್ಗೆ ನೆಗೆಟಿವ್ ಅಲ್ಲಿ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ IPO ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನೀವು ಜಸ್ಟ್ ಅದನ್ನ ಬ್ಯಾಲೆನ್ಸ್ ಶೀಟ್ಸ್ ಎಲ್ಲ ಚೆಕ್ ಮಾಡಿ ನೀವು ಅದನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಬಟ್ ನಾಟ್ ಓನ್ಲಿ ನೇಮ್ ಬ್ರ್ಯಾಂಡ್ ಇದೆ ಅಂತ ಮಾತ್ರಕ್ಕೆ ನೀವು IPO ಲಿಸ್ಟ್ ಏನಾದ್ರು ಅಪ್ಲೈ ಮಾಡಿದ್ರೆ ಅಂತಂದ್ರೆ ನೀವು ನೆಗೆಟಿವ್ ಹೋಗೋ ಚಾನ್ಸಸ್ ಇರುತ್ತೆ ಆನ್ ದ ಲಿಸ್ಟಿಂಗ್ ಡೇ. ಬಟ್ ಇವಾಗೆಲ್ಲ ಹೇಳಕ್ಕಾಗಲ್ಲ, ಇವೆಲ್ಲ ಪರ್ಫಾರ್ಮೆನ್ಸ್ ಮಾಡಿರಬಹುದು. ಸೊ ಈಗ ರೀಸೆಂಟ್ ಆಗಿ ಹುಂಡೈ ಇಂಡಿಯಾ ಬಂದಿದೆ, ಅದು ಇನ್ನೂ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಸೊ ಆಲ್ಮೋಸ್ಟ್ LIC, ಪೇಟಿಎಂ ಕೂಡ ಇನ್ನೂ ಪರ್ಫಾರ್ಮ್ ಮಾಡಿಲ್ಲ. ಬೇರೆ ಕಂಪ್ನೀಸ್ ಅಲ್ಲೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಇಲ್ಲಿ ತನಕ. ಬಟ್ ಆನ್ ಲಿಸ್ಟಿಂಗ್ ಡೇ ಇಟ್ ಇಸ್ ಅ ಕಂಪ್ಲೀಟ್ ನೆಗೆಟಿವ್. ಸೊ ಬಿ ಕೇರ್ಫುಲ್ ವೈಲ್ ಅಪ್ಲೈಯಿಂಗ್ ದ IPOs. ಸೊ ಇದರಿಂದ ನಿಮ್ಗೆ ಏನ್ ಗೊತ್ತಾಗುತ್ತೆ ನಿಮ್ಗೆ ಅಂತಂದ್ರೆ, ಎಲ್ಲಾ IPO ಕೂಡ ನೀವು ಅಪ್ಲೈ ಮಾಡಕ್ ಹೋಗ್ಬೇಡಿ. ಬೇಸ್ಡ್ ಆನ್ ದ ಪರ್ಟಿಕ್ಯುಲರ್ ಕ್ರೈಟೀರಿಯಾ ಮಾತ್ರ ಮ್ಯಾಚ್ ಆದ್ರಂತೆ ಮಾತ್ರ ಅಪ್ಲೈ ಮಾಡಿ. ಜನ ದುಡ್ಡು ಡಬಲ್ ಮಾಡ್ತಾರೆ ಅಂದ್ರೆ ಹಂಗೆ ಡಬಲ್ ಕಳ್ಕೊಂಡ್ಬಿಡ್ತಾರೆ ಈ ತರ ಮಾಡೋದ್ರಿಂದ. ಸೊ ಇಷ್ಟ ಆಗಿದೆ ಅನ್ಕೊಂತೀನಿ ಈ ಕಂಟೆಂಟ್. ಸೊ ಇನ್ನ ಯಾರೆಲ್ಲ ಏನಾದ್ರು
ಹೊಸ ಟಾಪಿಕ್ ಬಗ್ಗೆ ಇಂಟ್ರೆಸ್ಟಿಂಗ್ ಬೇಕಾದ್ರೆ ಜಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.